ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಜಗತ್ತಿಗೆ ಲೋಕಕಂಟಕನಾಗಿ ಮೆರೆಯತಕ್ಕಂತಹ ಜಲಂಧರ ಅಂತಕ್ಕಂಥ ರಾಕ್ಷಸ ದೇವಾನುದೇವತೆಗಳಿಗೆ ಅನೇಕ ರೀತಿಯೊಳಗ ಉಪಟಳವನ್ನು ಕೊಡ್ತಾ ಇದ್ದ. ಹೆಂಗೆ ಉಪಟಳ ಕೊಡ್ತಾ ಇದ್ದ ಅಂದ್ರೆ 14 ಲೋಕಗಳನ್ನು ಎಲ್ಲವನ್ನ ತಾನೇ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ನವಗ್ರಹಗಳು, ಇಂದ್ರ ಚಂದ್ರಾದಿಗಳೆಲ್ಲರೂ ಸಹಿತ ಅವನ ವಶಭೂತರಾಗಿ ಬಿಟ್ಟಿದ್ರು. ಅಷ್ಟು ಬಲಿಷ್ಠನಾಗಿರ್ತಕ್ಕಂಥ ಜಲಂಧರ ರಣರಂಗದೊಳಗೆ ಬಂದಂಥ ಸಂದರ್ಭದೊಳಗೆ ಯಾವ ದೇವಾನುದೇವತೆಗಳಿಗೂ ಸಹಿತ ಬಗ್ಗದಂಗ ಆ ರಣರಂಗದೊಳಗೆ ಪರಾಕ್ರಮಿಯಾಗಿ ಮೆರೀತಿದ್ದ. ದೇವಾನುದೇವತೆಗಳೆಲ್ಲ ಚಿಂತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ರಾಕ್ಷಸ ಎಷ್ಟು ಬಲಿಷ್ಠದಾನಲ್ಲ, ಯಾವುದಕ್ಕೂ ಸಹಿತ ಬಗ್ಗುವಲ್ಲ, ಸಾಯುವಲ್ಲ ಅಂಥೇಳಿ ಅದರ ಹಿಂದಿನ ಮರ್ಮವನ್ನು ಏನು ಅಂಥೇಳಿ ನೋಡಿದಾಗ ದೇವಾನುದೇವತೆಗಳು ಆ ಜಲಂಧರ ರಾಕ್ಷಸ ಅಷ್ಟು ಬಲಿಷ್ಠನಾಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅವನ ಮಡದಿಯಾಗಿರ್ತಕ್ಕಂಥ, ಅವನ ಹೆಂಡತಿಯಾಗಿರ್ತಕ್ಕಂಥ ರುಂದೆಯ ಅತ್ಯಂತ ಪವಿತ್ರವಾದಂತಹ ಪತಿವ್ರತಾ ಧರ್ಮದ ಪಾಲನೆಯಿಂದ ಅವನಿಗೆ ಅಷ್ಟು ಶಕ್ತಿ ಬರ್ತತೆ ಅಂಥೇಳಿ ತಿಳಿಯಿತು. ಆವಾಗ ದೇವಾನುದೇವತೆಗಳೆಲ್ಲರೂ ಸೇರಿ ಆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನ ವೈಕುಂಠ ಲೋಕಕ್ಕೆ ಬರ್ತಾರೆ. ಬಂದು ತಮ್ಮ ದುಃಖವನ್ನು ತೋಡಿಕೊಂಡಾಗ ದೇವಾನುದೇವತೆಗಳೆಲ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ವಿಷ್ಣು ಪರಮಾತ್ಮನಿಗೆ ಹೇಳ್ತಾರ, ನೀ ಏನಾದರೂ ಮಾಡಿ ಆ ಒಂದು ಜಲಂಧರ್ನ ಮಡದಿಯಾಗಿರ್ತಕ್ಕಂಥ ಆ ರುಂದಿಯ ಪಾತಿವೃತ್ಯವನ್ನು ಭಂಗ ಮಾಡು, ಅಂದ್ರೆ ಆ ಜಲಂಧರ ರಣರಂಗದೊಳಗೆ ಸಾವನ್ನಪ್ತಾನಂತ ಹೇಳಿದಾಗ ಆ ದೇವತೆಗಳ ಒಂದು ಒಳ್ಳೆಯದಕ್ಕಾಗಿ, ಆ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆಗಾಗಿ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆ ರುಂದಿಯ ಒಂದು ಅರಮನೆಗೆ ಜಲಂಧರ್ನ ರೂಪವನ್ನು ತಾಳಿಕೊಂಡು ಹೋಗ್ತಾನ. ಹೋಗಿ ಆ ರುಂದೆಯೊಂದಿಗೆ ಮಿಲನವಾದಾಗ ರಣರಂಗದೊಳಗೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಆ ಜಲಂಧರನಿಗೆ ಆ ದೇವಾನುದೇವತೆಗಳೆಲ್ಲರೂ ಸಹಿತ ಆ ರಣರಂಗದೊಳಗೆ ಆ ಜಲಂಧರನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆ ರಾಕ್ಷಸ ನಾಶ ಆಗ್ತಾನ. ನಾಶ ಆದ ನಂತರ ತನ್ನ ಗಂಡ ಸತ್ತಂಥ ಸುದ್ದಿ ಈ ಅರಮನೆಯೊಳಗಿರ್ತಕ್ಕಂಥ ರುಂದಿಗೆ ಗೊತ್ತಾಗ್ತದೆ. ಅವಾಗ ನೀನು ನನ್ನ ಗಂಡ ಅಲ್ಲ, ಯಾರು ಹೇಳು ಅಂತ ಹೇಳಿದಾಗ ವಿಷ್ಣು ಪರಮಾತ್ಮ ತನ್ನ ನಿಜ ರೂಪವನ್ನು ತೋರಿಸಿದಾಗ ಅತ್ಯಂತ ಕ್ರೋಧಳಾಗಿರ್ತಕ್ಕಂಥ ರುಂದೆ ಆ ವಿಷ್ಣು ಪರಮಾತ್ಮನಿಗೂ ಸಹಿತ ಶಾಪವನ್ನು ಕೊಡ್ತಾಳ. ನೀನು ನನ್ನ ಪಾತಿವೃತ್ಯ ಭಂಗ ಮಾಡಿಯಲ್ಲ, ಅದಕ್ಕೆ ನೀನು ದೇವರೆಲ್ಲ ಕಲ್ಲಾಗಿ ಬೀಳು ಅಂಥೇಳಿ ಆ ವಿಷ್ಣು ಪರಮಾತ್ಮನಿಗೆ ಶಾಪವನ್ನು ಕೊಟ್ಟಾಗ ಆ ರುಂದಿಯ ಶಾಪವನ್ನು ನಗುನಗುತ್ತಾ ಸ್ವೀಕರಿಸಿದಂಥ ವಿಷ್ಣು ಪರಮಾತ್ಮ ಗಂಡಕಿ ನದಿಯ ದಡದೊಳಗೆ ಸಾಲಿಗ್ರಾಮ ಶಿಲೆಯಾಗಿ ಆ ಪರಮಾತ್ಮ ಉಳಿದ ಅಂತಕ್ಕಂಥದ್ದು ಬರ್ತತಿ. ಮುಂದೆ ಆ ರುಂದೆ ಏನು ಮಾಡ್ತಾಳಂದ್ರೆ ಜಲಂಧರ್ನ ಶವವನ್ನು ಸುಡುವಂಥ ಸಂದರ್ಭದೊಳಗೆ ಅವನ ಚಿತೆಗೆ ತಾನೂ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ಲು ಅಂತಕ್ಕಂಥದ್ದು ಬರ್ತತಿ. ಆ ತ್ಯಾಗ ಮಾಡಿರ್ತಕ್ಕಂಥ ರುಂದೆ ಮುಂದೆ ಪಾರ್ವತೀ ದೇವಿ ಒಂದು ತೋಟವನ್ನು ಮಾಡಿರ್ತಾಳ. ತೋಟವನ್ನು ಮಾಡಿ ಆ ತೋಟದೊಳಗೆ ತುಳಸಿಯ ಗಿಡವಾಗಿ ಬೆಳಿತಾಳ. ಆ ತುಳಸಿಯ ಗಿಡವಾಗಿ ಬೆಳೆದಿದ್ದಕ್ಕೆ ಅದಕ್ಕೆ ರುಂದೆ ಆ ತುಳಸಿಯ ಮರವಾಗಿ ಬೆಳೆದಿದ್ದಕ್ಕೆ ಅದಕ್ಕೆ ಏನಂತ ಕರೆದ್ರು ಅಂತಂದ್ರೆ ರುಂದೆ ವಾಸ ಮಾಡ್ತಕ್ಕಂಥ ವನಕ್ಕೆ ವೃಂದಾವನ ಅಂತ ಹೇಳಿ ಕರೆದ್ರು. ಆ ವೃಂದಾವನವನ್ನು ಪಾರ್ವತೀ ದೇವಿ ತನ್ನ ಒಂದು ವಿನೋದಕ್ಕಾಗಿ ಸೃಷ್ಟಿಯನ್ನು ಮಾಡಿದ್ಲು ಅಂತಕ್ಕಂಥ ಇತಿಹಾಸ ಬರ್ತತಿ. ಆದ್ದರಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ವಿಷ್ಣು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ತುಳಸಿಯ ಮಾಲೆಯನ್ನು ನಾವು ಹಾಕಿದಾಗ ಮಾತ್ರ ಆ ಪರಮಾತ್ಮನ ಒಂದು ವರ ನಮಗೆಲ್ಲರಿಗೂ ಸಿಗುತ್ತೈತಿ. ಇವತ್ತು ಉತ್ಥಾನ ಏಕಾದಶಿ, ಪರಮಾತ್ಮ ಆ ಯೋಗ ನಿದ್ರೆಯನ್ನು ಬಿಟ್ಟು ಎಚ್ಚರವಾದಂಥ ಏಕಾದಶಿ ಇರ್ತತಿ. ಇಂತಹ ಒಂದು ಸುಸಂದರ್ಭದೊಳಗೆ ಪಂಢರಪುರ ಅಂದ್ರೆ ನಾದ ಬ್ರಹ್ಮನ ಒಂದು ಸ್ಥಳ. ನಾದ ಎಲ್ಲಾದರೂ ಕೇಳಬೇಕಾಗಿತ್ತು ಅಂತಂದ್ರೆ, ವಿಠ್ಠಲನ ನಾಮವನ್ನು ನಾವು ಕೇಳಬೇಕಾಗಿತ್ತು ಅಂದ್ರೆ ಆ ಪಂಢರಪುರ ಕ್ಷೇತ್ರಕ್ಕೆ ಹೋಗಬೇಕು. ಅದಕ್ಕೆ ಆ ನಾದ ಬ್ರಹ್ಮನ ಸ್ಥಳವಾಗಿರ್ತಕ್ಕಂಥ ಪಂಢರಪುರ ಕ್ಷೇತ್ರದೊಳಗೆ ಇವತ್ತು ಬ್ರಹ್ಮರಥೋತ್ಸವ ಐತಿ. ಆದ್ದರಿಂದ ನಾವು ನೀವೆಲ್ಲರೂ ಈ ಏಕಾದಶಿಯ ಒಂದು ವ್ರತವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ, ಇವತ್ತು ಒಂದು ದಿನವಾದರೂ ಸಹಿತ ನಾವು ಏಕಾದಶಿಯ ವ್ರತವನ್ನು ಮಾಡಿ ಆ ಪರಮಾತ್ಮನ ಕೃಪೆಗೆ, ಆ ಜಗದೊಡೆಯನ ಪತ್ನಿಯಾಗಿರ್ತಕ್ಕಂಥ ತುಳಸಿ ದೇವಿಯ ಕೃಪೆಯನ್ನು ನಾವು ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಪಡೀಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ತುಳಸಿಯ ಒಂದು ಮರಕ್ಕೆ ಸಮನಾದಂತಹ ವೃಕ್ಷ ಈ ಜಗತ್ತಿನೊಳಗೆ ಮತ್ಯಾವುದು ಇಲ್ಲ ಅಂತಕ್ಕಂಥದ್ದು
ಅನೇಕ ಪುರಾಣಗಳು ಸಾರಿ ಸಾರಿ ಹೇಳಿದವ. ಆ ತುಳಸಿಯ ಮರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಾವಿರಾರು ಕಾಯಿಲೆಗಳನ್ನು ದೂರ ಮಾಡತಕ್ಕಂಥ ಔಷಧೀಯ ಗುಣಗಳು ಅದಾವ, ದೈವತ್ವದ ಗುಣಗಳು ಅದಾವ. ಆದ್ದರಿಂದ ಭಾರತದ ಸನಾತನ ಪರಂಪರೆಯೊಳಗೆ ಪ್ರತಿಯೊಬ್ಬರ ಮನೆಯ ಮುಂದೆ ಏನು ಮಾಡ್ತಿದ್ರು ಅಂತಂದ್ರೆ ಆ ತುಳಸಿಯ ಮರವನ್ನು ನೆಡ್ತಾ ಇದ್ರು. ತುಳಸಿಯ ಮರವನ್ನು ನೆಟ್ರ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಬರುವುದಿಲ್ಲ ಅಂತಕ್ಕಂಥ ಭಾವನೆ ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ದುಷ್ಟಶಕ್ತಿಗಳು ಏನಾದರೂ ಪ್ರವೇಶ ಆಗ್ಯಾವು ಅಂತಂದ್ರೆ ಆ ತುಳಸಿಯ ಮರ ಏನು ಮಾಡಲಿಕ್ಕೆ ಪ್ರಾರಂಭ ಆಗ್ತದಂದ್ರೆ ಒಣಗಿಲಿಕ್ಕೆ ಪ್ರಾರಂಭ ಆಗ್ತತಿ. ಅದ ಸೂಚನೆಯನ್ನು ಕೊಡ್ತತಿ ಅಂತಕ್ಕಂಥದ್ದು. ಇನ್ನು ಯಾರಾದರೂ ಮರಣಶೈಲಿಯಲ್ಲಿ ಮಲಗಿದಂಥವರಿಗೆ ಬಾಯೊಳಗ ಗಂಗಾಜಲದ ಜೊತೆ ತುಳಸಿ ಪತ್ರೆಯನ್ನು ಬಿಡ್ತಾ ಇದ್ರು. ಅಂದ್ರೆ ನೇರವಾಗಿ ವೈಕುಂಠ ಲೋಕ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಂತಹ ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಹಬ್ಬ ಹರಿದಿನಗಳನ್ನು ಅವುಗಳ ಒಂದು ಪೂರ್ವ ಇತಿಹಾಸವನ್ನು ತಿಳಿದು ಆಚರಣೆ ಮಾಡಿದಾಗ ನಿಮ್ಮೆಲ್ಲರಿಗೆ ಅನೇಕ ಒಳ್ಳೆಯ ಒಂದು ವರಗಳು ಪ್ರಾಪ್ತಿಯಾಗ್ತಾವಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.